ವೆಲ್ಕಮ್ ಟು ನಿತಿಶಾ ಯೂಟ್ಯೂಬ್ ಚಾನಲ್. ಇವಾಗ ಶರು ಫ್ರೆಂಡ್ ಮದುವೆ ಇದೆ, ಸೊ ಅದ್ರಾಗಿ ಮೇಕಪ್ ಕಿಟ್ ಮದುವೆ. ಇವಾಗ ನಾನು ಫ್ರೆಶ್ ಅಪ್ ಆಗಿ ಬಂದಿದ್ದೀನಿ, ಹೋಗಬೇಕು. ನಮ್ಮ ತೋಟದಲ್ಲಿರೋ ಬದನೆಕಾಯಿ ಕಿತ್ತಿ ಅಮ್ಮಗೆ ಕೊಟ್ಟರೆ ಸ್ವಲ್ಪ ಪಲ್ಯಗಿಲ್ಲ ಮಾಡ್ಕೊತಾರೆ ಅಂತ ಆಚೆ ಬಂದೆ. ಇದು ನಮ್ಮ ಮನೇಲೆ ಬೆಳೆದಿರೋ ಅಂತಹ ಅವರೆಕಾಯಿ, ಇವಾಗ ಜಸ್ಟ್ ಕಿತ್ತಿಟ್ಟಿದ್ದೀನಿ. ಹಾಗೆ ಇಲ್ಲಿ ಬದನೆಕಾಯಿ ಎಲ್ಲ ಇದೆ, ಕಿತ್ತಿಟ್ಟಿದ್ದೀನಿ. ಹಾಗೆ ನಮ್ಮ ಮನೇಲಿ ತೋಟದಲ್ಲೆಲ್ಲ ಥರದ ಹಣ್ಣು ಹಾಕಿದ್ದಾರೆ. ಹಾಗೆ ಮನೆ ಮುಂದೆ ಕೂಡ ಒಂದಷ್ಟು ಹಣ್ಣಿನೆಲ್ಲ ಹಾಕಿದ್ದಾರೆ. ಬಟರ್ ಫ್ರೂಟ್ ಎಷ್ಟೊಂದು ಬಿಟ್ಟಿದೆ, ಬಟ್ ಇದು ಇನ್ನೂ ಹಣ್ಣು ಆಗಿಲ್ಲ. ಯಾವಾಗ ಹಣ್ಣು ಆಗುತ್ತೋ ಗೊತ್ತಿಲ್ಲ. ಫುಲ್ ದಪ್ಪ ಅಂತೂ ಆಗಿದೆ, ಕಿತ್ತಿಡಬೇಕು. ಸುಮಾರಿದೆ. ಅದ್ರ ಜೊತೆಗೆ ಡ್ರ್ಯಾಗನ್ ಫ್ರೂಟ್ ಇಲ್ಲಿ 2 ಹೂವಾಗಿ ಮಳೆ ಬಂದಿದ್ದಾರೆ, ಹಂಗಾಗಿ ಸ್ವಲ್ಪ ಮುರಿದೋಗಿದೆ. ಇನ್ನೆಲ್ಲ ಕುಡಿ ಆಗಿದೆ ಇಲ್ಲಿ. ಸೊ ಬಿಟ್ಟ ಮೇಲೆ ನಿಮಗೆಲ್ಲ ತೋರಿಸ್ತೀನಿ. ಹಾಗೆ ಇಲ್ಲೆಲ್ಲ ಫುಲ್ ಬದನೆ ಗಿಡಗಳು, ಬೀನ್ಸು, ಅವರೆಕಾಯಿ, ಮೆಣಸಿಕಾಯಿ ಎಲ್ಲ ಮಿಕ್ಸರೇ ಇದೆ. ನಮ್ಮ ಮನೆ ತೋಟದಲ್ಲಿ ಎಲ್ಲ ಸಿಗುತ್ತೆ. ಹಾಗೆ ನಮ್ಮ ಹೊಲ್ದ ಹತ್ರ ಸಿಕ್ಕಾಬಟ್ಟೆ ಬಟರ್ ಫ್ರೂಟ್ ಆಗಲಿ ಅದು ಇದು ಹಣ್ಣೆಲ್ಲ ಸುಮಾರಿದೆ. ಎಲ್ಲದನ್ನು ನಿಮ್ಗೆ ಒಂದ್ಸಲ ವೀಡಿಯೋ ಮಾಡಿ ತೋರಿಸ್ತೀನಿ. ಸಪೋಟೊ ಮತ್ತು ಸೀತಾಫಲ ಏನೇನೋ ಇದೆ, ನಾನು ಹೋಗಿ ನೋಡಿಲ್ಲ. ಕಿತ್ಲೆನೂ ಕೂಡ ಇದೆ, ಆಪಲ್ ಗಿಡ ಇದೆ, ಬಟ್ ಅದನ್ನು ಬಿಟ್ಟಿಲ್ಲ. ಸೊ ಅಲ್ಲಿ ಹತ್ರ ಹೋದ್ಮೇಲೆ ನಿಮಗೆ ಒಂದು ದಿವಸ ವೀಡಿಯೋ ಮಾಡಿ ತೋರಿಸ್ತೀನಿ. ನೆಕ್ಸ್ಟ್ಗೂ ಟೈಮ್ ಆಗಿದೆ, ಸೊ ಹೊರಡೋಣ. ಮನೆಯಿಂದ ಒಂದು 9 ಗಂಟೆ ಹಂಗೆ ರೆಡಿಯಾಗಿ ಹೊರಟ್ವಿ, ಬಟ್ ಅಲ್ಲಿ ವೀಡಿಯೋ ಎಲ್ಲ ಮಾಡೋಕ್ಕಾಗಿಲ್ಲ. ಟೈಮ್ ಆಗುತ್ತೆ. ಇನ್ನು ಶಾಪ್ ಹತ್ರ ಹೋಗಿ ಬ್ಯಾಗ್ನ ತೊಗೊಂಡೋಗ್ಬೇಕು ಅಂತ ಅರ್ಜೆಂಟಿಗೆ ಹೊರಟ್ವಿ. ಹಾಗಾಗಿ ಶಾಪ್ ಹತ್ರ ಹಂಗೆ ಸ್ವಲ್ಪ ರ್ಯಾಂಡಮಾಗಿ ಮಾತಾಡ್ತಿದ್ವಿ, ಹಿಂಗೆ ರೆಡಿ ಆಗಿದೆ ನೋಡ್ತಾ ಇದ್ವಿ. ಶರು ಮತ್ತು ನನ್ನ ಪೇರೆಂಟ್ಸು ಮೇಯ್ನ್ ನನ್ನ ಸಪೋರ್ಟರ್ಗಳು. ನಾನು ಯಾವುದೇ ಕೆಲಸ ಮಾಡೋಕ್ಕೋದ್ರೂ, ಎಲ್ಲೇ ಮೇಕಪ್ ಹೋಗ್ತೀನಿ ಅಂದ್ರೂ, ಪಾಪ ಆದಮೇಲಂತೂ ನಮ್ಮಮ್ಮ ಎಷ್ಟು ಸಪೋರ್ಟ್ ಮಾಡ್ತಿದ್ದಾರೆ, ಅವ್ರು ಎಷ್ಟು ಸ್ಟ್ರಗಲ್ ಪಡ್ತಿದ್ದಾರೆ ಅಂದರೆ ಸಿಕ್ಕಾಬಟ್ಟೆ. ಹಂಗೆ ಶರು ಕೂಡ ಒಂಚೂರು ಬೇಜಾರು ಮಾಡ್ಕೊಳಲ್ಲ. ಅವ್ನಿಗೆ ಅಗತ್ಯ ಇದೆಯೋ ಎಲ್ಲೋ ಗೊತ್ತಿಲ್ಲ, ಬಟ್ ನನ್ನ ಖುಷಿಗೋಸ್ಕರ ಎಲ್ಲದನ್ನೂ ಫ್ರೀಯಾಗಿ ಬಿಟ್ಬಿಟ್ಟಿದ್ದಾರೆ ಮಾಡೋ ಅಂತ. ಬೇಡ ರೀ, ಏನೇನು ಹೊಟ್ಟೆ ಹಸ್ತಿಲ್ಲ ನೋಡಿ. ಫಸ್ಟ್ ಅಲ್ಲಿ ಅವ್ನು ರೆಡಿ ಮಾಡಿ ಅದಾದಮೇಲೆ ಹಾಸನಿಂದ ಸ್ವಲ್ಪ ಮುಂದೆ ಹೋಗಬೇಕಾಗಿತ್ತು. ಸೊ ಹಂಗಾಗಿ ಸ್ವಲ್ಪ ಬೇಗನೆ ಮನೆಯಿಂದ ಹೊರಟ್ವಿ. ಟಿಫನ್ ಮಾಡಿಲ್ಲ ಇನ್ನೂ ನಾನು. ನಾವು ಬಂದ ತಕ್ಷಣ ಶರು ಮತ್ತು ನಾನು ಟಿಫನ್ ಮಾಡಿದ್ವಿ. ಇಲ್ಲೇನು ಸ್ವಲ್ಪ ಶಾಸ್ತ್ರಕ್ಕೋಸ್ಕರ ಅಡುಗೆ ಮಾಡ್ತಾಯಿದ್ರು. ಸೊ ಹಂಗಾಗಿ ರೆಡಿ ಮಾಡುವಾಗ ಟಿಫನ್ ಮಾಡಿಕೊಂಡು ಅದಾದಮೇಲೆ ಮೇಕಪ್ ಸ್ಟಾರ್ಟ್ ಮಾಡಿದ್ವಿ. ಜಸ್ಟ್ 30 ಮಿನಿಟ್ಸೆಲ್ಲ ಮುಗಿಸ್ಬೇಕು ಅಂತ ಹೇಳಿದ್ದಾರೆ. ನೋಡೋಣ ಹೆಂಗಾಗುತ್ತೆ ಅಂತ ಗೊತ್ತಿಲ್ಲ. ಬನ್ನಿ ಲೆಟ್ಸ್ ಗೋ. ಎಷ್ಟಾಗುತ್ತೋ ಅಷ್ಟು ಬೇಗ ಮೇಕಪ್ ಎಲ್ಲ ಮುಗಿಸ್ಬಿಟ್ವಿ. ಅದಾದಮೇಲೆ ಮಳೆ ಬೇರೆ ಬರೋಕ್ಕೆ ಸ್ಟಾರ್ಟ್ ಆಯಿತು. ಅಲ್ಲೇ ಶರು ಫ್ರೆಂಡ್ ಮನೆಗೆ ಅಂತ ಹೋಗಿದ್ವಿ. ಊಟಕ್ಕೆ ಹೋಗಬೇಕು. ಈಗ ನಾನ್ ವೆಜ್ಜಿಗೆಲ್ಲ ಬಡ್ಸೋಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ, ವೆಜ್ಜಿಗಿನ್ನೂ ಸ್ಟಾರ್ಟ್ ಆಗಿಲ್ಲ. ನೋಡೋಣ, ಅಲ್ಲಿಗೆ ಹೋದ ತಕ್ಷಣ ಊಟ ಮುಗಿಸ್ಕೊಂಡು ಮನೆಗೆ ಬೇಗ ಹೊರಡೋಣ ಅಂತ ಇದ್ದೀವಿ. ನೋಡೋಣ. ಇಲ್ಲ ಕಣವ, ಅಲ್ಲೇ ಒಂದಿಬ್ಬರು ಫ್ರೆಂಡ್ ಆದರು. ಸೊ ಹಂಗೆ ಫೋಟೋ ಹಿಡಿಸ್ಕೊಂಡ್ಬಿಟ್ಟೆ. ಊಟ ಕೂಡ ಬಡ್ಸೋಕ್ಕೆ ಸ್ಟಾರ್ಟ್ ಆಯಿತು. ನೀಟಾಗಿ ಊಟ ಮುಗಿಸ್ಕೊಂಡು ಮಳೆ ಬೇರೆ ಜೋರಾದ ಥರ ಇದೆ. ಹಾಗಾಗಿ ಮನೆಗೆ ಹೋಗಿ ಬ್ಯಾಗ್ ಎಲ್ಲ ತೊಗೊಂಬಿಟ್ಟು ಹೊರಡೋಣ ಅಂತ ವೆಯ್ಟ್ ಮಾಡ್ತಾಯಿದ್ದೀವಿ. ಬೀಗ್ರೂಟ ಅಲ್ವಾ, ಸೊ ನಾನ್ ವೆಜ್ಗೆ ಸ್ವಲ್ಪ ಜಾಸ್ತಿ ಜನ ಇದ್ದರು, ವೆಜ್ಜಿಗೆ ಸ್ವಲ್ಪ ಕಮ್ಮಿ ಇದ್ದರು. ಹಾಗಾಗಿ ಬೇಗನೆ ಊಟ ಎಲ್ಲ ಮುಗಿಸ್ಕೊಂಡು ಮನೆ ಹತ್ರ ಹೋದ್ವಿ. ಸಿಕ್ಕಾಬಟ್ಟೆ ಮಳೆ ಬರ್ತಿದ್ದು, ವೆಯ್ಟ್ ಮಾಡ್ತಾಯಿದ್ವಿ ಮಳೆ ಕಮ್ಮಿ ಆದ ತಕ್ಷಣ ಪಟ್ಟ ಅಂತ ಹೊರಟ್ಬಿಡೋಣ ಅಂತ. ತಾನೇ ಜಸ್ಟ್ ಮನೆಗೆ ಬಂದು ಫ್ರೆಶ್ ಅಪ್ ಆಗಿ, ಮಳೆ ಅಂತೂ ಸಿಕ್ಕಾಬಟ್ಟೆ, ಹಂಗಾಗಿ ಎಲ್ಲ ನೆಂದೋಗಿದ್ವಾ. ಸೊ ಎಲ್ಲೂ ಫೋನ್ ತಗೊಂಡು ವೀಡಿಯೋ ಮಾಡೋಕ್ಕಾಗಿಲ್ಲ. ಹಾಗೆ ಶಾಪ್ ಹತ್ರ ಹೋಗಿ ಅಲ್ಲಿ ನಮ್ಮದೆಲ್ಲ ಐಟಮ್ ಎಲ್ಲ ಇಟ್ಬಿಟ್ಟು ಮೇಕಪ್ದು ಅದಾದಮೇಲೆ ಆಟೋದಲ್ಲಿ ನಾನು ಬಂದೆ. ಶರು ಇನ್ನೂ ಬಂದಿಲ್ಲ. ಫುಲ್ಲು ಮಳೇಲಿ ನೆಂದಿದ್ದೀನಿ, ಆದರೂ ನನ್ನ ಮೇಕಪ್ ಮಾತ್ರ ಹೋಗಿಲ್ಲ. ಇದು ವಾಟರ್ ಪ್ರೂಫ್. ಸೊ ಹಂಗಾಗಿ ಹೋಗಿಲ್ಲ. ನೋಡೋಣ, ವೀಡಿಯೋ ಅಲ್ಲಲ್ಲಿ ಇಲ್ಲೆಲ್ಲಿ ಆಗುತ್ತಲ್ಲೆಲ್ಲ ಕ್ಯಾಪ್ಚರ್ ಮಾಡಿದ್ದೀನಿ. ಒಂದಷ್ಟು ಕಡೆ ಮಾಡೋಕ್ಕಾಗಿಲ್ಲ, ಬಿಕಾಸ್ ತುಂಬ ಗಡಿಬಿಡಿ ಹೊರಟ್ವಿ.
ಮೇಕಪ್ಪು ಕೂಡ ಆದ ತಕ್ಷಣ ಅಲ್ಲಿ ಸ್ಟೇಜ್ ಮೇಲೆ ಕರೆಯೋಕ್ಕೆ ಅಂತ ಬಂದರು, ಹಂಗೆ ಕರ್ಕೊಂಡು ಹೋದರು. ಹಾಗಾಗಿ ಏನೂ ಮಾಡೋಕ್ಕಾಗಲ್ಲ. ಆದರೂ ಎಷ್ಟು ನೆಂದರೂ ನಾನು ಫುಲ್ ಎಷ್ಟು ಶೈನ್ ಕಾಣ್ತಿದ್ದೀನಿ. ಹೇಗೆ ಕಾಣ್ತಿತ್ತು ಗೈಸ್? ಹಾಗೆಯೇ ನೋಡೋಣ, ಫೋಟೋ ಆ್ಯಡ್ ಮಾಡ್ತೀನಿ, ಅಥವಾ ವೀಡಿಯೋ ಇಲ್ಲ ಮೇಕಪ್ಪಿಂದು. ಸೊ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಇನ್ನು ಮತ್ತೆ ತೋರಿಸೋಣ ಅಂದರೆ ಇನ್ನೇನಿಲ್ಲ, ಮನೆಗೆ ಬಂದಮೇಲೆ ನೀನು ಅದೇ ತಿನ್ನೋದು, ಮಾತಾಡೋದು, ಕೂತ್ಕೊಳ್ಳೋದು, ಟಿ ವಿ ನೋಡೋದು, ಮಲಗೋದು ಅಷ್ಟೇ. ಸೊ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಬಾಯ್.